ನಮಸ್ಕಾರ ವೀಕ್ಷಕರೇ, ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು CS ಸುಧೀರ್. ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಪೆನ್ಷನ್ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೆ, ರಿಟೈರ್ಮೆಂಟ್ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೆ. ಈ ರಿಟೈರ್ಮೆಂಟ್ ಪ್ಲಾನಿಂಗ್ ಅಲ್ಲಿ ಬಹಳ ಮುಖ್ಯವಾದ ಇನ್ನೊಂದು ಅಂಶ ಏನಂದ್ರೆ ವಿಲ್ ರೈಟಿಂಗ್. ಇವತ್ತು ಎಷ್ಟೋ ಫ್ಯಾಮಿಲೀಸಲ್ಲಿ ಗಂಡ ತೀರ್ಕೊಳ್ತಾ ಇದ್ದಂಗೆ ಅಥವಾ ತಂದೆ ತೀರ್ಕೊಳ್ತಾ ಇದ್ದಂಗೆ ಮಕ್ಕಳು ಹೆಂಡತಿ ಎಲ್ಲ ಕಚ್ಚಾಡ್ಕೊಳ್ತಾರೆ. ಅವರಲ್ಲೇ ಅಸಮಾಧಾನ ಆಗುತ್ತೆ, ಸಂಬಂಧಗಳನ್ನ ಹಾಳು ಮಾಡ್ಕೋತಾರೆ. ಇದೆಲ್ಲ ಯಾಕೆ ಹೀಗಾಗ್ತಿದೆ ಅಂದರೆ ಬಹಳ ಸಿಂಪಲ್ಲು. ಇವರು ಬದುಕಿದ್ದಾಗ ಆಸ್ತಿ ಮಾಡಿದ್ರೆ ಹೊರತು ಆ ಆಸ್ತಿ ಯಾರಿಗೆ ಎಷ್ಟು ಸಿಗಬೇಕು ಅದ್ರದ್ದೊಂದು ವಿಲ್ ಮಾಡಿಲ್ಲ. ಈ ವಿಲ್ ರೈಟಿಂಗ್ ಇದೆಯಲ್ಲ, ಇದು ಬಹಳ ಮುಖ್ಯ. ನೀವು ವಿಲ್ ರೈಟಿಂಗ್ ನೀವು ಮಾಡದೆ ಅವ್ರವ್ರಿಗೆ ಹಂಚ್ಕೊಳಕ್ಕೆ ಬಿಟ್ಟು ಹೋಗ್ಬಿಟ್ರೆ ಅವರು ಗ್ಯಾರಂಟಿ ತಪ್ಪು ಮಾಡ್ತಾರೆ. ಆಮೇಲೆ ನಿಮಗೆ ಶಾಂತಿ ಇರಲ್ಲ, ನಿಮ್ಮ ಆತ್ಮಕ್ಕೆ ಶಾಂತಿ ಇರಲ್ಲ. ಸೊ ಹಾಗಾಗಬಾರ್ದು ಅಂದರೆ ದಯವಿಟ್ಟು ನೀವು ವಿಲ್ ರೈಟಿಂಗ್ನ ಶುರು ಮಾಡಿ. ಅಂದರೆ ನೀವು ವಿಲ್ ರೈಟಿಂಗ್ ಬರೆಯೋದು ಭಾಳ ಸಿಂಪಲ್. ಯಾಕಂದರೆ ನೀವು ಯಾರೋ ಅಡ್ವೊಕೇಟ್ನ ಮೀಟ್ ಮಾಡಿ ಒಂದು ವಿಲ್ ರೈಟಿಂಗ್ ಅವ್ರ ಹತ್ರ ಬರ್ಸ್ಬಿಡಿ. ಒಂದು ವಿಲ್ ಬರ್ಸ್ಬಿಟ್ಟು ಆ ವಿಲ್ಲನ್ನು ರಿಜಿಸ್ಟರ್ ಮಾಡಿಬಿಟ್ಟು ಅದನ್ನು ನೀವು ನಿಮ್ಮ ಬ್ಯಾಂಕಲ್ಲಿ ಲಾಕರಲ್ಲೋ ಅಥವಾ ನಿಮ್ಮ ಅಡ್ವೊಕೇಟ್ ಹತ್ರನೋ ಕೊಡ್ಬೋದು. ನೀವು ಇಲ್ದಿದ್ದಾಗ ಅದು ಆ್ಯಕ್ಷನ್ಗೆ ಬರುತ್ತೆ. ಆಮೇಲೆ ನೀವೀಗ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋದನ್ನು 3 ಭಾಗವಾಗಿ ತೆಗೆದಿಡಬೇಕಾಗತ್ತೆ. ಒಂದು ಎಮರ್ಜೆನ್ಸಿ ಫಂಡ್ಸು. ಈ ಎಮರ್ಜೆನ್ಸಿ ಫಂಡ್ಸನ್ನು ಸೆಪ್ರೇಟ್ ಆಗಿಡಿ. ಎರಡನೇದು ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ಸ್, ಅಂದರೆ ನಿಮಗೆ ನೆಕ್ಸ್ಟ್ 2-3 ವರ್ಷದಲ್ಲಿ ಏನು ಪೆನ್ಷನ್ ಬೇಕಾಗುತ್ತಲ್ಲ ಪ್ರತಿ ತಿಂಗಳು, ಅದಕ್ಕೆ ಸೆಪ್ರೇಟ್ ಆಗಿ ಇನ್ವೆಸ್ಟ್ ಮಾಡಿ. ಮೂರನೇದು 3 ವರ್ಷಕ್ಕಿಂತ ಜಾಸ್ತಿ ಬೇಕಾಗುತ್ತಲ್ಲ, ಅದನ್ನು ಸೆಪ್ರೇಟ್ ಆಗಿ ಇನ್ವೆಸ್ಟ್ ಮಾಡಿ. ಯಾಕೆ ಹೀಗೆ ಹೇಳ್ತೀನಿ ಅಂದರೆ, ಎಮರ್ಜೆನ್ಸಿ ಫಂಡ್ಸಲ್ಲಿ ನೀವು ರಿಸ್ಕ್ ತೊಗೊಳಕ್ಕಾಗಲ್ಲ. ಅದು ಬೇಕಾದ್ರೆ FD ಇದ್ರೂ ಓಕೆ, ಅಥವಾ ಸಾಮಾನ್ಯ ಯಾವುದೋ ಒಂದು ಡೀಸೆಂಟ್ ರಿಟರ್ನ್ಸ್ ಕೊಡುವ ಗ್ಯಾರಂಟಿಡ್ ಫಂಡಲ್ಲಿ ಇರಬೇಕು. ಆದರೆ ನಿಮ್ಮ ಶಾರ್ಟ್ ಟರ್ಮ್ಗೆ ಬೇಕಲ್ಲ, ಮತ್ತೆ 3 ವರ್ಷಕ್ಕೆ ಪೆನ್ಷನ್ ಪ್ರತಿ ತಿಂಗಳ ಬರಬೇಕಲ್ಲ, ಅದು ಯಾವುದಾದ್ರು ರೆಗ್ಯುಲರ್ ಮಂತ್ಲಿ ಇನ್ಕಮ್ ಕೊಡುವಂಥ ಸ್ಕೀಮ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಗ್ಯಾರಂಟಿಡ್ ರಿಟರ್ನ್ ಕೊಡುವ ಸ್ಕೀಮಲ್ಲಿ ಇರಬೇಕು. ಅಲ್ಲಿ ನಿಮ್ಗೆ ಯಾವುದೇ ಥರದ ರಿಸ್ಕ್ ಇರಬಾರ್ದು. ಈ 3 ವರ್ಷಕ್ಕಿಂತ ಜಾಸ್ತಿ ಇದೆಯಲ್ಲ, ಒಂದು ವೇಳೆ ನಿಮ್ಮ ಹತ್ರ ಇಕ್ವಿಟಿ ರಿಸ್ಕ್ ತೊಗೊಳಕ್ಕಾದ್ರೆ ಇಕ್ವಿಟಿ ಮಾರ್ಕೆಟಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ಸಲ್ಲಿ, ಇಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲೋ, ಅಥವಾ ಡೈರೆಕ್ಟ್ ಸ್ಟಾಕ್ಸ್ ನಾನು ರೆಕಮೆಂಡ್ ಮಾಡಲ್ಲ, ಬಟ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಯಾಕಂದರೆ 3 ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟ್ ಒಂದು ವೇಳೆ ಕೆಳಗಡೆ ಬಂದರೂ ಕೂಡ ಮತ್ತೆ ರಿಕವರ್ ಆಗುತ್ತೆ. ಈ ಥರದ್ದೆಲ್ಲ ನಮ್ಮ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ನೋಡಿ ಈ ಥರ ಹೇಳ್ತಾರೆ ಜನ. ಸೊ ಹಾಗಾಗಿ ನನ್ನ ರೆಕಮೆಂಡೇಶನ್ ಅಂದರೆ 3 ಥರ ನೀವು ಭಾಗ ಮಾಡ್ಕೊಳ್ಳಿ. ಒಂದು ಭಾಗವನ್ನು ಎಮರ್ಜೆನ್ಸಿಗೆ, ಎರಡನೇ ಭಾಗವನ್ನು ನಿಮ್ಮ ನೆಕ್ಸ್ಟ್ 3 ವರ್ಷಕ್ಕೆ ಬೇಕಾಗಿರೋ ಪೆನ್ಷನ್ನ ಒಂದು ಕಡೆ ಇಟ್ಕೊಳ್ಳಿ, ಮತ್ತು ಲಾಂಗ್ ಟರ್ಮ್ಗೆ ಬೇಕಾಗಿರುವ ಪೆನ್ಷನ್ನ ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಇದು ಈ ಒಂದು ವಿಷಯ. ಇದಲ್ಲದೆ ನೀವೀಗ ಒಂದು ವೇಳೆ ಈಗ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಿರಲ್ಲ, ಡೆಟ್ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, FD ಇಲ್ಲೆಲ್ಲ ಇನ್ವೆಸ್ಟ್ ಮಾಡುವಾಗ ನಿಮ್ಮ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ನ ಗಮನದಲ್ಲಿ ಇಟ್ಕೋಬೇಕು. ಈಗ ಸರ್ಕಾರ ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಸೂಪರ್ ಸೀನಿಯರ್ ಸಿಟಿಸನ್ಸ್ಗೆ ಭಾಳಷ್ಟು ಎಕ್ಸ್ಟ್ರಾ ಟ್ಯಾಕ್ಸ್ ಬೆನಿಫಿಟ್ಸ್ ಕೊಡ್ತಾ ಇದೆ. ಆದರೂ ಕೂಡ ನೀವು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಒಂದು ವೇಳೆ ನೀವು ರಿಟೈರ್ ಆದಮೇಲೆ ನಿಮಗೆ 5 ಲಕ್ಷನೋ 10 ಲಕ್ಷನೋ ಪ್ರತಿ ವರ್ಷ ಇನ್ಕಮ್ ಬರ್ತಿದೆ ಅಂದರೆ ನೀವು ಕೂಡ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾಕಂದರೆ ಅದು ನಿಮ್ಮ ಇನ್ಕಮ್ ಆಗಿರಲ್ಲ. ಈಗ ನಿಮ್ಗೆ 10 ಲಕ್ಷ ಇನ್ಕಮ್ ಬಂದರೆ ಅದರಲ್ಲಿ 2 ಲಕ್ಷನೋ 2.5 ಲಕ್ಷನೋ ಅಥವಾ 1.5 ಲಕ್ಷನೋ ಡಿಪೆಂಡ್ಸ್ ಆನ್. ಈಗ ಬೇರೆ ಬೇರೆ ಟ್ಯಾಕ್ಸ್ ಅಪ್ಲಿಕೇಬಲ್ ಲಾಸ್ನೆಲ್ಲ ಡಿಡಕ್ಷನ್ಸು ಎಕ್ಸಮ್ಷನ್ಸ್ ಎಲ್ಲ ಕನ್ಸಿಡರ್ ಮಾಡಿದರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಈ ಟ್ಯಾಕ್ಸ್ ಕಟ್ಟೋದನ್ನ ಆ ಇನ್ಕಮ್ ಇದೆಯಲ್ಲ 1.5 ಲಕ್ಷ, ಅದು ನಿಮ್ಗೆ ಇನ್ಕಮ್ ಆಗಲ್ಲ. ಸೊ ಹಾಗಾಗಿ ಅದನ್ನು ನೀವು ನಿಮ್ಮ ರೆಗ್ಯುಲರ್ ಪೆನ್ಷನಲ್ಲಿ ಕೌಂಟ್ ಮಾಡಬಾರ್ದು. ಆಮೇಲೆ ಸೀನಿಯರ್ ಸಿಟಿಸನ್ ಆದವರಿಗೆ ಟ್ಯಾಕ್ಸನ್ನ ಸೇವ್ ಮಾಡೋಕ್ಕೆ ಭಾಳಷ್ಟು ಆಪ್ಷನ್ಸ್ಗಳಿದ್ದಾವೆ. ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ. ಆಮೇಲೆ ನೀವೀಗ ಒಂದು ವೇಳೆ ನೀವು ರಿಟೈರ್ ಆದಮೇಲೆ ನಿಮ್ಮ ದುಡ್ಡನ್ನು, ನಿಮ್ಮ ಪೆನ್ಷನ್ ದುಡ್ಡನ್ನು ನೀವೇನಾದ್ರು ಈ ಲಾಕ್-ಇನ್ ಇರೋ ಅಂಥ ಪ್ಲಾನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ನಾನು ನೋಡಿದ್ದೀನಿ ಎಷ್ಟೋ ಜನ, ನಾನು ಇನ್ಫ್ಯಾಕ್ಟು IndianMoney.comನ ಶುರು ಮಾಡೋಕ್ಕೆ ಕಾರಣನೇ ಅದು. ಎಷ್ಟೋ ಜನ ಪೆನ್ಷನರ್ಸಿಗೆ ಈ ಒನ್ ಟೈಮ್ ಇನ್ವೆಸ್ಟ್ಮೆಂಟನ್ನು, ಇಮಿಡಿಯೇಟ್ ಆನ್ಯೂಟಿ ಪ್ಲಾನ್ಸನ್ನು ಮೋಸ ಮಾಡಿ ಸೇಲ್ ಮಾಡಿದರು. ಏನು ಮಾಡಿದರು ಅಂದರೆ, ಈಗ ನನಗೆ ರಿಟೈರ್ ಆಗಿದೆ, ನನಗೆ 50 ಲಕ್ಷ ರೂಪಾಯಿ ದುಡ್ಡು ಬಂದಿದೆ, ಈ 50 ಲಕ್ಷ ರೂಪಾಯಿನ ನನಗೆ ಪ್ರತಿ ತಿಂಗಳ ನೆಕ್ಸ್ಟ್ ಮಂತಿಂದ ಪೆನ್ಷನ್ ಬೇಕು. ಆದರೆ ಏಜೆಂಟ್ ಏನು ಮಾಡ್ತಾರೆ ನಿಮಗೆ ಅಂದರೆ, ಮನೆಗೆ ಬಂದುಬಿಟ್ಟು ಸರ್ 50 ಲಕ್ಷ ಹಾಕಿ ಸರ್, ನಿಮ್ಗೆ ನೆಕ್ಸ್ಟ್ ಮಂತಿಂದ ಪೆನ್ಷನ್ ಬರುತ್ತೆ ಅಂತಾರೆ. ಇವರು ಜನ ಏನು ಮಾಡ್ತಾರೆ, ಪ್ರಪೋಸಲ್ ಫಾರ್ಮ್ನ ನೋಡಲ್ಲ, ಅಪ್ಲಿಕೇಶನ್ ಫಾರ್ಮಲ್ಲಿ ಏನಿದೆ ನೋಡಲ್ಲ, ಪಾಲಿಸಿಯ ಟರ್ಮ್ಸನ್ನು ಚೆಕ್ ಮಾಡಲ್ಲ. ಇವ್ರು ಸುಮ್ಮನೆ ಸೈನ್ ಮಾಡಿಬಿಟ್ಟು 50 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ. ಇವ್ರಿಗೆ ನೆಕ್ಸ್ಟ್ ಮಂತಿಂದ ಪೆನ್ಷನ್ ಬರಲ್ಲ. ಆಮೇಲೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಆ 50 ಲಕ್ಷ ರೂಪಾಯಿ 5 ವರ್ಷಕ್ಕೋ 3 ವರ್ಷಕ್ಕೋ ಲಾಕ್-ಇನ್ ಆಗಿದೆ, 3 ವರ್ಷ ತನಕ ಇವ್ರಿಗೆ ರಿಟರ್ನ್ಸ್ ಬರಲ್ಲ ಅಂತ. ಅವಾಗ ಏನು ಮಾಡ್ತೀರಿ 3 ವರ್ಷಕ್ಕೆ? ಸೊ ಹಾಗಾಗಿ ಏಜೆಂಟ್ಸ್ ಮಾತನ್ನು ಕೇಳಕ್ಕೆ ಹೋಗಬೇಡಿ. ನೀವು ರಿಟೈರ್ಮೆಂಟಿಗೆ ಇನ್ವೆಸ್ಟ್ ಮಾಡುವಾಗ ಭಾಳ ಕೇರ್ಫುಲ್ ಆಗಿ ಪ್ಲಾನ್ ಮಾಡಿ. ಅದಕ್ಕೆ ನಿಮ್ಮ ಜೊತೆ IndianMoney.com ಸದಾ ಇರುತ್ತೆ. ನಮ್ಮ ಹೆಲ್ಪ್ಲೈನ್ ನಂಬರ್ 022618161 ಒಂದು ಮಿಸ್ ಕಾಲ್ ಕೊಡಿ. ನಾವು ಕಾಲ್ ಮಾಡಿ ಸರಿಯಾದ ಗೈಡೆನ್ಸ್ ಕೊಡ್ತೀವಿ. ನಾನು ನಿಮಗೆ ಪೆನ್ಷನ್ ಪ್ಲಾನಿಂಗ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಇದನ್ನೆಲ್ಲ ತಿಳಿಸ್ಕೊಡೋದು ಒಂದೇ ಒಂದು ಉದ್ದೇಶಕ್ಕೆ, ನೀವು ಬುದ್ಧಿವಂತರಾಗಬೇಕು, ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.